ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರತಿದಿನವೂ ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಗಳನ್ನ ಮಾಡುತ್ತಾ ಇದ್ದೇವೆ. ಇವತ್ತಿನ ಒಂದು ವಾಕ್ಯ ಸಂದೇಶವನ್ನ ದಾನ ಮಾಡಿಕೊಳ್ಳೋಣ. ಇವತ್ತಿನ ಒಂದು ವಾಕ್ಯದಲ್ಲಿ ದೇವರು ತಿಳಿಸುವಂತದನ್ನು ನಾನು ಗಮನಿಸ್ತಾ ಇದ್ದೆ. ನಾನು ನಿಮ್ಮನ್ನು ಎಲ್ಲರನ್ನೂ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳ್ತೇನೆ. ದೇವರ ಆಶೀರ್ವಾದ ಯಾರ ಮೇಲೆ ಇರ್ತದೆ ಅಂದ್ರೆ ಪ್ರಾರ್ಥನೆ ಮಾಡುವವರ ಮೇಲೆ ಇರ್ತದೆ. ಕಣ್ಣೀರು ನೀನು ಸುರಿಸ್ತಾ ಇರುವಂತ ಮಕ್ಕಳ ಮೇಲೆ ಆತನ ಆಶೀರ್ವಾದವಿರ್ತದೆ. ಇವತ್ತು ನಿನಗೋಸ್ಕರನೇ ದೇವರು ಬಂದಿರೋದು. ಸತ್ಯದಲ್ಲಿ ಹೇಳ್ತಾ ಇದ್ದಲ್ಲ, 100 ಕುರಿಗಳಿದ್ದವು. ಆ ಕುರುಬನು ಒಂದು ಕುರಿ ತಪ್ಪಿ ಹೋದಾಗ 99 ಕುರಿಗಳನ್ನು ಅಟ್ಟೆಯಲ್ಲಿ ತೆಗೆದುಕೊಂಡು ಬಂದನು. ಕುರಿಯ ಯಜಮಾನನು ಬಂದನು, ಕೇಳಿದನು, ಇನ್ನೂ ಒಂದು ಕುರಿ ಎಲ್ಲಿ ಎಂಬುದಾಗಿ. ಆಗ ಕೇಳಿದಾಗ ಅದು ಹೀಗೆ ತಪ್ಪಿ ಹೋಯಿತು, ಇನ್ನು ಉಳಿದ 99 ಕುರಿಗಳಿದಾವಲ್ಲ ಅಂತೇಳಿ ನಾನು ವಾಪಸ್ಸು ಬಂದೆ ಮನೆಗೆ ಅಂತೇಳಿ ಹೇಳಿದಾಗ, ಆ ಕುರಿಯ ಯಜಮಾನನಾದಂತ ಮುಖ್ಯವಾದ ಯಜಮಾನನು ಅದನ್ನು ಹುಡುಕೊಂಡು ತೋಳದ ಬಾಯಿಂದ ಬಿಡಿಸಿಕೊಂಡು ಬಂದ ಹಾಗೆ ನನ್ನನ್ನು ನಿನ್ನನ್ನು ಕರೆದಾತನಾದಂತ ದೇವರು ಈ ಉದಯ ಕಾಲದಲ್ಲಿ ಹೇಳ್ತಾನೆ, ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಾನು ನಿನ್ನನ್ನು ಕಾಪಾಡುತ್ತೇನೆ. ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಾನು ನಿನ್ನನ್ನು ರಕ್ಷಿಸ್ತೇನೆ. ನಿನ್ನ ಕಣ್ಣೀರು ನನಗೆ ಗೊತ್ತಿದೆ, ನಿನ್ನ ಸಾಲಗಳು ನನಗೆ ಗೊತ್ತಿದೆ, ಏಕಾಂಗಿಯಾಗಿ ಕೂತಿರುವಂತ ನಿನ್ನ ಪರಿಸ್ಥಿತಿ ಗೊತ್ತಿದೆ. ನಿನ್ನ ಮಕ್ಕಳು ಆಶೀರ್ವಾದವಿಲ್ಲದ ಜೀವಿತ ನಡೆಸ್ತಾ ಇದಾರೆ ಅಂತೇಳಿ ಆಲೋಚನೆ ಮಾಡ್ತಾ ಇದೀಯಾ. ನೀನು ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ತಾ ಇದೀಯಾ, ಗರ್ಭಫಲ ಇಲ್ಲ ಅಂತೇಳಿ ಚಿಂತಿಸ್ತಾ ಇದೀಯಾ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಚಿಂತೆಗಳ ಮೇಲೆ ಚಿಂತೆ, ಅವಮಾನಗಳ ಮೇಲೆ ಅವಮಾನ ಅನ್ನುವಂತ ಮಗನೇ ಭಯಪಡಬೇಡ ಅಂತೇಳಿ ಈ ದಿನದ ವಾಕ್ಯ ಹೇಳ್ತಾ ಇದೆ. ಈ ದಿನದ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 115:14 ವಚನದಲ್ಲಿ ಹೇಳ್ತಾನೆ, ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ. ನಿಜವಾಗ್ಲೂ ದಾವೀದನು ಬರೆದ ಕೀರ್ತನೆಯಲ್ಲಿ ಹೇಳ್ತದೆ, ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ, ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡುತ್ತೇನೆ ಅಂತೇಳಿ ಈ ವಾಕ್ಯದಲ್ಲಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ನಂಬ್ರಿ, ವಿಶ್ವಾಸವನ್ನಿಡ್ರಿ, ಖಂಡಿತ ದೇವರ ಆಶೀರ್ವಾದಗಳನ್ನು ಮಾಡ್ತಾನೆ. ಯಾಕೆ ನಮ್ಮ ಮನೆಗಳಲ್ಲಿ ಬೇಗ ಆಶೀರ್ವಾದಗಳು ಬರ್ತಾ ಇಲ್ಲ ಅಂದ್ರೆ, ನಿನ್ನ ಮನೆಯಲ್ಲಿರುವಂತ ಬಲಹೀನತೆಗಳು, ಶೋಧನೆಗಳು, ಅಥವಾ ನಿನ್ನ ಜೀವಿತದಲ್ಲಿ ಏನಾದರೂ ದೇವರ ವಾಕ್ಯಕ್ಕೆ ಅವಿಧರಾಗಿ ನೀನು ಬದುಕಿದಾಗ ಆ ಒಂದು ಗಳಿಗೆಗಳಲ್ಲಿ ದೇವರು ಆಶೀರ್ವಾದ ಬರಲಾರದ ದೂರ ಇರ್ಬೋದೇನೋ. ಯಾವಾಗ ನೀನು ಪಶ್ಚಾತ್ತಾಪ ಪಡ್ತೀಯೋ, ಯಾವಾಗ ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ಎದುರು ನೋಡ್ತೀಯೋ, ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಿರೋ, ವಾಕ್ಯದ ಪ್ರಕಾರ ನಡೆದುಕೊಂಡು ಜೀವನ ಮಾಡ್ತಿರೋ, ಅವರಿಗೆ ಆಶೀರ್ವಾದಗಳು ಯಾವತ್ತೂ ದೂರವಾಗಲ್ಲ. ಅದು ಹತ್ತಿರವಾಗಿರ್ತದೆ, ಅದು ಬರ್ತದೆ. ಅನೇಕ ಆಶೀರ್ವಾದಗಳನ್ನ ಪ್ರತಿದಿನ ನಿನ್ನ ಮಕ್ಕಳ ಮೇಲೆಯೂ, ನಿನ್ನ ಮೇಲೆಯೂ, ನಿನ್ನ ಕುಟುಂಬದ ಮೇಲೆ ಬರುವಂತದಾಗಿದೆ. ಅದಕ್ಕೆ ಮುಂಚಾನೆ ವೇಳೆಯಲ್ಲಿ ಗೆದ್ದಾಗ ನೀವು ಪ್ರಾರ್ಥನೆ ಮಾಡ್ರಿ, ವಾಕ್ಯಗಳನ್ನ ಓದ್ರಿ ಅಂತೇಳಿ ನಾವು ಪ್ರತಿ ಸಾರಿ ನಾನು ನಿಮಗೆ ತಿಳಿಯಪಡಿಸ್ತಾ ಇರ್ತೇನೆ. ಒಂದು ಮಾತ್ರ ನಾನು ಹೇಳ್ತೇನೆ, ದೇವರು ನಿನ್ನ ಕುಟುಂಬವೆಲ್ಲವನ್ನ ಆಶೀರ್ವಾದ ಮಾಡೋದಕ್ಕೆ ಆತನು ಸಿದ್ಧವಾಗಿದ್ದಾನೆ. ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ನಿನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಮಕ್ಕಳಿಗಾಗಿ, ನಿಮ್ಮ ಅತ್ತೆಗಾಗಿ, ನಿಮ್ಮ ಅವ್ವಗಾಗಿ, ನಿಮ್ಮ ಸಂಬಂಧಿಕರಿಗಾಗಿ ನೀವು ಪ್ರಾರ್ಥನೆಗಳನ್ನ ಮಾಡ್ರಿ. ಎಲ್ಲರನ್ನೂ ದೇವರು ಆಶೀರ್ವದಿಸ್ತಾನೆ. ಯಾವಾಗ ಆಶೀರ್ವಾದ ದೂರ ಆಗ್ತದೆ ಅಂದ್ರೆ 2 ವಿಧವಾಗಿ. ಒಂದು, ದೇವರು ನಿನ್ನನ್ನು ನಂಬಿಕೆಯಲ್ಲಿ ಇದೆಯೇ ಇಲ್ಲ ಅಂತೇಳಿ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಆಶೀರ್ವಾದ ಕೆಲವು ದಿನಗಳು ನಿಂತುಕೊಳ್ತದೆ, ಯಾಕಂದ್ರೆ ನಿನ್ನ ನಂಬಿಕೆ ಪರೀಕ್ಷೆಗಾಗಿ. 2, ನಿನ್ನ ಜೀವಿತದಲ್ಲಿ ನೀನು ದೇವರ ವಾಕ್ಯಕ್ಕೆ ಅವಿಧನಾಗಿ ನೀನು ಬದುಕಿದಾಗ ಆಶೀರ್ವಾದ ದೂರ ನಿಂತಿರ್ತದೆ. ಒಂದು ವೇಳೆ ಕಷ್ಟದಲ್ಲಿಯೂ ಸುಖದಲ್ಲಿಯೂ ಆತನನ್ನ ಪ್ರೀತಿಸಿ ಪ್ರಾರ್ಥನೆ ಮಾಡುವ ಮಗನ ನೀನಾಗಿದ್ದಾಗ ಖಂಡಿತ ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ಬರ್ತದೆ. ಆತನ ವಾಗ್ದಾನ ಮಾಡ್ತಾ ಇದ್ದಾನೆ, ಮಗನೇ ಭಯಪಡಬೇಡ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ತೇನೆ, ಉದ್ಯೋಗವನ್ನು ಕೊಡ್ತೇನೆ, ಒಳ್ಳೆ ಸಂಬಂಧಗಳನ್ನ, ಶುಭ ಕಾರ್ಯಗಳನ್ನ ನಾನು ಮಾಡ್ತೇನೆ, ನಿನ್ನ ಕಣ್ಣೀರು ನಾನು ಒರೆಸ್ತೇನೆ, ಭಯಪಡಬೇಡ ಅಂತೇಳಿ ಹೇಳ್ತೇನೆ. ವಿಶ್ವಾಸದಿಂದಿರು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ. ಯಾರೆಲ್ಲ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ ಎಲ್ಲರನ್ನ ಆಶೀರ್ವಾದಗಳನ್ನ ಮಾಡು. ಅವರ ಕುಟುಂಬದಲ್ಲಿ ಸಂಪೂರ್ಣವಾಗಿ ಆಶೀರ್ವಾದಗಳನ್ನ ಮಾಡು. ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಕೊಡು. ಯೇಸು ನಾಮದಲ್ಲಿ ಇವರೆಲ್ಲರನ್ನ ಆಶೀರ್ವಾದ ಮಾಡುತ್ತದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಕಟಣೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ವಾಟ್ಸಪ್ ಅಲ್ಲಿ ಒಂದು 5 ಜನಕ್ಕಾದ್ರೆ ಈ ವಿಡಿಯೋ ನೋಡ್ತಾ ಇರುವಂತ ನೀನು ಶೇರ್ ಮಾಡ್ರಿ. ಅದು ನಮಗೆ ಆಶೀರ್ವಾದಕರ, ನಿಮ್ಗೆ ಆಶೀರ್ವಾದಕರ. ನೀವೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್.